ಸದ್ಯ ನನ್ನ ಹೆಸರು ಬರೆದಿರೋ ಹಳ್ಳಿಯಲ್ಲಿ ಒಣಗಿಲ್ವಲ್ಲ. ಇಲ್ದಿದ್ರೆ ನಾನೇ ಅಂತನ ಸಿಗಾಕೋಬೇಕಾಗಿತ್ತು. ನನಗಿವಾಗ ನೆಮ್ಮದಿ ಆಯ್ತು. ಈಗ ಕಣ್ ತುಂಬ ಮನೆ ಕೆಬೋದು. ಎಲ್ಲವನು ಮೋಸಗಾರ ಮಂತ್ರವಾದಿ ಇರಬೇಕು. ಸುಮ್ಮನೆ ದುಡ್ಡು ಕಿತ್ಕೊಂಡು ಹೋಗಿ ಬಂದೇವನಿ. ಅಮ್ಮ ಇಷ್ಟೊತ್ತು ನನಗೆ ಏನಿದ್ದೇನೇ ಬರಲಿಲ್ಲ. ಗೌರಿ, ಅದು ಬೆಳಗ್ಗೆ ಆದ್ರೂ ಅದು ಒಣಗಲ್ಲ ಬಿಡು. ನೀವ ನೀವು ಯಾಕೆ ಬಂದ್ರಿ ಇಲ್ಲಿಗೆ? ಕಳ್ಳರು ಯಾರು ಅಂತ ನಾ ಕಂಡಿಡಿಬೇಕಲ್ಲ, ಅದಕ್ಕೆ ನಾವು ಎಚ್ಚರವಾಗೇ ಇದ್ವಿ. ನಾಚಿಕೆ ಆಗಲ್ಲವೇನಿ ಗೌರಿ ಇಂಥ ಕೆಲಸ ಮಾಡಕ್ಕೆ ನಿನಗೆ? ಹೆಂಗಾದ್ರೂ ಮನ್ಸು ಬಂತು ನಿನಗೆ? ಅಮ್ಮ ಇನ್ನ ನೀನೇ ಬಂಗಾದೆ ಬೀಳ್ಸಿರೋದು ಅಂತ ಈಗ ಗೊತ್ತಾಗ್ತೈತಿ. ಅಲ್ಲ, ಅದೇನು ಹಳ್ಳಿಯಲ್ಲೇ ಒಣಗಿದ ಯಾವ್ದಾದ್ರು ಅಂತ ಹೇಳಿ ನೋಡಕ್ ಬಂದೆ ಅಷ್ಟೇನೆ. ಈಗೇನು ಯಾವ್ದು ಒಣಗಿಲ್ವಲ್ಲ. ನನ್ನ ಯಾಕೆ ಬೈತಾ ಇದ್ರೆ ನೀವಿಬ್ರು? ನೀನು ಮಾತಾಡಿದ್ದ ನಾವೆಲ್ಲ ಕೇಳಿಸ್ಕೊಂಡ್ವಿ. ನಾನು ಬಚಾವಾದ್ನಲ್ಲ ಸದ್ಯ. ಇಲ್ದಿದ್ರೆ ನಾನು ಸಿಗಾಕೊಂಡ್ಬಿಡ್ತಿದ್ದೆ ಅಂತ ಇಷ್ಟೊತ್ತನು ಹೇಳ್ತಿದ್ದಲ್ಲ. ಅಲ್ಕಿಸ್ಕೊಂಡು ನಕ್ಕೊಂಡು ಆವಾಗಲೇ ಬಂದು ನಾವು ನಿಂತ್ಕೊಂಡಿದ್ವಿ ಇಲ್ಲಿ. ಗೊತ್ತಾಗ್ತೈತಿ ನೀನೇ ಅಂತನ. ಈಗ ಎಲ್ಲಾರ್ಗು ಗೊತ್ತಾಯ್ತು. ನಿಮ್ಮ ಅಣ್ಣ ಈಗನು ನನ್ನ ಮೇಲೆ ಎತ್ತಾಗ್ತಿದ್ದ. ನೀನು ಮಾಡಕ್ ಕೆಲ್ಸ ತಪ್ಪು ಮಾಡ್ಬಿಟ್ಟು ಒಳ್ಳೆ ನಾಟಕ ಮಾಡ್ತಿದ್ದೆ ಇಷ್ಟೊತ್ತನು. ನೋಡ್ರಿ ನಿನ್ ತಂಗಿ ಹೆಂಗಿದ್ದಾಳೆ ಅಂತನ. ಸ್ವಂತ ಅಮ್ಮನೇನೆ ಬಿಡಿಸಿದಾಳಲ್ಲ ಅವಳು. ಬಳೆಣ್ಣೆ ಸಿಪ್ಪೆ ಹಾಕಿ ಇವಳನ್ನ ಮನೆಗೆ ತಂದು ಇಕ್ಕೊಂಡು ಉಪಚಾರ ಮಾಡ್ತೈತೆ ನಿಮ್ಮ ಅಮ್ಮಯ್ಯ. ಇವಳು ಬುದ್ಧಿ ಗೊತ್ತಿಲ್ದಲೇನೆ. ನಾಚಿಕೆ ಆಗಲ್ವೇನಿ ನಿನಗೆ ಇಂಥ ಕೆಲಸ ಮಾಡಕ್ಕೆ? ಅಲ್ಲ ಅಮ್ಮಯ್ಯ ನಿನ್ನ ಮಗಳು ಮಗಳು ಅಂತೇಳಿ ತಲೆ ಮೇಲೆ ಕೂತ್ಕೊಂಡು ಎಲ್ಲಿಗೆ ಹೋಗ್ತಾಳೆ? ಗಂಡನ ಕೊಟ್ಟು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಓಡಿಸವ್ರೆ. ತವ್ರ ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾರೆ ಅಂತೇಳಿ ನಮ್ಮ ಕೊಟ್ಟೆಲ್ಲ ಜಗಳ ಮಾಡ್ಕೊಂಡು ನಿನ್ ತಂದು ಜೈಲಿದ್ದಾಳನ್ನ ಇಲ್ಲಿಗೆ ತಂದು ಇಕ್ಕೆಂತಲೇ ಅಂತ ಅಮ್ಮಯ್ಯನೇ ಬೀಳ್ಸೋವಷ್ಟು ಕಟ್ಕಿ ಅದೇನಿ ನೀನು. ಅಮ್ಮ ಏನೇ ಮಾಡಿತ್ತು ನಿನಗೆ ಅನ್ಯಾಯನ? ಯಾಕೆ ಹಿಂಗೆ ಮಾಡಿದೆ? ಬೊಗಳೆ ಏಯ್ ಬೊಗಳಕ್ಕೆ ಏನು ಬಿಡೋಣ ಈಗ? ಅಯ್ಯಯ್ಯೋ, ಅಂದ್ರೆ ನಾನು ಸಿಗಾಕ್ಸ್ಬೇಕು ಅಂತಲೇ ಈ ಥರ ಎಲ್ಲ ನಾಟಕ ಮಾಡ್ಯವಳ ಇವಳು ಲಕ್ಷ್ಮಿ. ಅಯ್ಯಯ್ಯೋ, ಇದು ನನಗೆ ಅರ್ಥ ಆಗ್ದಲೇ ನಾನು ನಿಜವಾಗ್ಲೂ ಅವನು ಮಂತ್ರ ಹಾಕಿದ ತಕ್ಷಣ ನಮ್ಮ ಹಳ್ಳಿಯಲ್ಲಿ ಒಣಗೋಗಿರುತ್ತೋ ಏನೋ ಅಂತನ ಎದ್ರಕಂಡು ನೋಡಕ್ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ಸಿಗಾಕ್ಸಕ್ಕೆ ಒಳ್ಳೆ ಪ್ಲಾನೇ ಮಾಡ್ಕೊಂಡವಳೆ ಈ ಲಕ್ಷ್ಮಿ. ಅಯ್ಯಯ್ಯೋ ಥೂ, ಎಂಥ ಕೆಲಸ ಆಗೋಯ್ತು. ಅಯ್ಯಯ್ಯೋ, ಈಗೇನಪ್ಪ ಹೇಳೋದು? ಏ ಗೌರಿ, ನಿನ್ನೆ ಕೇಳ್ತಾ ಇರೋದು. ಸುಮ್ಮನ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಅದೇನಾಯ್ತು ಅಂತನ ಹೇಳು. ಯಾಕೆ ಹಿಂಗೆ ಮಾಡಿದೆ ಅಂತಾನ? ನಿಮ್ಮ ಅಮ್ಮನ ಯಾಕೆ ಬೀಳಿಸ್ದೆ? ನಿಮ್ಮ ಅಮ್ಮ ಏನು ಮಾಡಿತ್ತು ನಿನ್ಗೆ ಅನ್ಯಾಯನ? ನೀನು ಬೀಳ್ಸೋದಲ್ದೇನೆ ನನ್ನ ಮೇಲೆ ಎತ್ತಾಕ್ತಿ ಅದನ್ನ. ಆಯ್ ಬಿಡ್ತೀವ ಅಥವಾ ಕಪಾಳಕ್ಕೆ ಬಾರ್ಸೋಣ ಈಗ? ಹೇಳೆ ಯಾಕೆ ಹಿಂಗೆ ಮಾಡಿದೆ? ಅಯ್ಯೋ ಅಣ್ಣ, ಅದು ನಾನೇನು ಬೇಕು ಅಂತ ಮಾಡಿದ್ದಲ್ಲ. ನಾನು ಅದು ಬಾಳೆಹಣ್ಣ ತಿನ್ನೋದೇನೋ ತಿಂದೆ. ಹೊರಕ್ಕೆ ಎಸೆನ ಅಂತ ಎಷ್ಟೇ ಅದು ಎಲ್ಲ ಹೊರಕ್ಕೆ ಹೋಗ್ದಲೆ ಬಾಗ್ಲಾಗಿ ಬಿದ್ದೈತೆ ಅನ್ಸುತ್ತೆ. ಅದನ್ನ ನೋಡ್ದಲೆ ಅಮ್ಮ ಯಾಕೆ ಕಾಲ್ ಜಾರಿ ಬಿದ್ದೈತೆ ಅಷ್ಟೇನೆ. ಅದು ಬಿಟ್ಟರೆ ನಾನೇನು ಬೇಕು ಅಂತ ಬೀಳ್ಸಿಲ್ಲ ಕಣೋ ಅಣ್ಣ. ಬೇಕು ಅಂತ ಬೀಳ್ಸಿಲ್ವಂತೆ? ಬೇಕು ಅಂತ ಬೀಳ್ಸಿಲ್ಲ ಮತ್ತೆ ಯಾಕೆ ನೀನು ಎದ್ರಕೊಂಡು ಇಲ್ಲಿ ಹಳ್ಳಿಯಲ್ಲ ಯಾಕೆ ನೋಡಕ್ ಬಂದೆ? ನೀನೇ ಬೀಳ್ಸಿದ್ಯಾ? ನೀ ಬೇಕು ಅಂತಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತೈತಿ. ಅದಕ್ಕೆ ಎದ್ರಕೊಂಡು ಎಲ್ಲಿ ಒಣಗೋಗಿರುತ್ತ ನನ್ನ ಹೆಸರು ಬರ್ದಿರೋದು ಅಂತ ಹೇಳಿ ಬಂದು ನೋಡ್ತಾ ಇದ್ದೆ. ಇಲ್ಲೇ ಗೊತ್ತಾಗ್ತೈತಿ ನೀನು ಬೇಕು ಅಂತಾನೆ ಮಾಡಿರೋದು ಅಂತಾನ. ಯಾಕೆ ಹಿಂಗ್ ಮಾಡಿದೆ ಹೇಳು? ಸುಮ್ಮನೆ ನಾಟಕ ಮಾಡಬೇಡ. ಇಷ್ಟೆಲ್ಲ ಗೊತ್ತಾದ ಮೇಲೂ ಹೇಳ್ತೀಯೋ ಏನು ಬಾರ್ಸೋಣ ಈಗ? ಯಾಕೆ ಹಿಂಗೆ ಮಾಡಿದೆ? ಬೇಡ ಅಯ್ಯಣ್ಣ, ಹೊಡಿಬೇಡ. ಹೇಳ್ತೀನಿ ಹೊಡಿಬೇಡ. ಅವಳು ಮತ್ತೆ ಅದೇನು ಅಂತಾನ? ಅದು ಬಾಳೆಹಣ್ಣಿನ ಸಿಪ್ಪೆ ನಾನೇ ಎಸ್ತಿದ್ದು ದಾರಕ್ಕೆ. ಆದ್ರೆ ಅದು ಅಮ್ಮಯ್ಯ ಬೀಳಿ ಸೊಂಟ ಮುರ್ಕಂಬ್ಲಿ ಅಂತ ಅಲ್ಲ ನಾನು ಎಸ್ತಿದ್ದು. ಮತ್ತಿನ್ಯಾರು ನಾನು ಬೀಳಿ ಅಂತ ಎಸ್ತಾ? ಅಲ್ಲ, ಅದು ನೀನ್ ಬೀಳಿ ಅಂತ ಅಲ್ಲ, ನೀನ್ ಹೆಂಡ್ತಿ ಅದಕ್ಕೆ ಬೀಳಿ ಅಂತನ ಹಾಕಿದ್ದು ನಾನು. ಆದ್ರೆ ಅದಕ್ಕೆ ಬರೋ ಬದಲು ಅಮ್ಮಯ್ಯ ಬಂದು ಕಾಲಿಗೆ ಜಾರ್ ಬಿದ್ದು ಸೊಂಟ ಮುರ್ಕಂತು. ನನಗೆ ಬೇಜಾರಾಯ್ತು ಅಮ್ಮಯ್ಯ ಬಿದ್ದಿದ್ದಕ್ಕೆ. ಆದರೆ ಏನು ಮಾಡೋದು, ನಾನೇ ಹಾಕಿರೋದು ಅಂತ ಗೊತ್ತಾದರೆ ಅಮ್ಮಯ್ಯ ಬಾಯಿಗೆ ಬಂದಂಗೆ ಬೈದ್ಬಿಡುತ್ತೆ ಅಂತ ಹೇಳಿ ನಾನು ಅದನ್ನು ಅತ್ತಿಗೆ ಮೇಲೆ ಹಾಕ್ಬಿಟ್ಟೆ. ಹೆಂಗೂ ಅತ್ತಿಗೆ ಮೇಲೆ ಸಿಟ್ಟಿತ್ತಲ್ಲ ಅಮ್ಮಯ್ಯಗೆ, ನಂಬುತ್ತೆ ಅಂತನ ಅವ್ರ ಮೇಲೆ ಹಾಕ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡ ಅತ್ತಿಗೆ, ನನಗೆ ಕ್ಷಮಿಸ್ಬಿಡಿ. ಏನೋ ತಿಳಿದೇ ತಪ್ಪು ಮಾಡಿಬಿಟ್ಟೆ. ನನಗೆ ಗೊತ್ತಿತ್ತು ಕಣೆ ಹಿಂಗೇ ಆಗಿರುತ್ತೆ ಅಂತ. ನನಗೆ ಚೆನ್ನಾಗಿ ಗೊತ್ತಿತ್ತು. ನೀನೇ ಹಾಕಿರ್ತೀಯ. ಅದು ನಿಮ್ಮ ಅಮ್ಮ ಬೀಳಿ ಅಂತ ಹಾಕಿರಲ್ಲ, ನಾನು ಬಿದ್ದು ಕಾಲ್ ಜಾರ್ ಮುರ್ಕಂಬ್ಲಿ ಅಂತಾನ ನೀನು ಹಾಕಿರ್ತೀಯ. ಅದು ನಾನು ತಪ್ಪಿಸ್ಕೊಂಡು ನಿಮ್ಮ ಅಮ್ಮಯ್ಯ ಸಿಗಾಕೊಂಡೈತಿ ಅಂತ ನನಗಾಗಲೇ ಗೊತ್ತಿತ್ತು ಚೆನ್ನಾಗಿ. ಅದಕ್ಕೆ ಮತ್ತೀಗ ಮಂತ್ರವಾದಿ ಅದು ಇದು ಅಂತ ಹೇಳಿ ಸುಳ್ಳು ನಾಟಕ ಮಾಡಿ ಕರ್ಕೊಂಬಂದಿದ್ದು. ಅವನು ಯಾವ ಮಂತ್ರವಾದಿನೂ ಅಲ್ಲ, ಏನೂ ಅಲ್ಲ. ಈಗ ಗೊತ್ತಾಗ್ತೈತೆ ನಿನ್ ಬಂಡವಾಳ ಎಲ್ಲನ. ನಾಚಿಕೆ ಆಗಲ್ವೇನೆ ಹಿಂಗೆಲ್ಲ ಮಾಡಕ್ಕೆ ನಿನಗೆ? ಅಲ್ಲ ಇನ್ನು ಎಷ್ಟು ತಪ್ಪು ಅಂತ ಮಾಡಿ ಹಿಂಗೆ ಸಿಗಾಕೊಂಡು ಒದ್ದಾಡ್ತೀಯೇ? ತಪ್ಪು ಮಾಡಿದವ್ರು ಯಾವತ್ತಾದ್ರೂ ಸಿಗಾಕಬೇಕು, ಇವತ್ತಲ್ಲ ನಾಳಿಕೆ. ಅದನ್ನ ಅರ್ಥ ಮಾಡ್ಕೊ ಮೊದಲು. ಅದಕ್ಕೆ ಮತ್ತೀಗ ನಿನ್ನ ಜೀವನ ಹಿಂಗೆ ಬೀದಿಗೆ ಬಿದ್ದಿರೋದು. ಇದು ಅರ್ಥ ಮಾಡ್ಕೊಂಡೆ ನಮ್ಮಮ್ಮಯ್ಯ ನಿನ್ನ ಮನೆಗೆ ತಂದು ಇಕ್ಕೇನೈತಿ. ಅದೇನೋ ಅಂತಾರಲ್ಲ ಗಾದೆನ,
ಅದೆಂಥದ್ದು ಊರಿನ ಮಾರಿನ ಮನೆಗೆ ತಂದು ಇಕ್ಕೊಂಡ್ರು ಅಂತ ಹೇಳ್ತಾರಲ್ಲ ಗಾದಿನ ಹಂಗಾಯ್ತು. ನಿನ್ನ ಗಂಡನು ನಿಮ್ಮ ಅತ್ತೆನೂ ಮನೆ ಬಿಟ್ಟು ಓಡಿಸಿದ್ರು ಬೀದಕ್ಕೆ, ಇವಮ್ಮ ತಂದು ನಮ್ಮ ಮನೆಗೆ ಇಕ್ಕೊಂಡೈತಿ. ನಮ್ಮ ಮನೆಗೆ ಬಂದು ಇಂಥ ಹಲ್ಕ ಕೆಲಸ ಮಾಡಿದ್ಯಾ ನೀನು? ಆಚೆ ಆಗಲ್ವೇನೆ ನಿನಗೆ? ಎಷ್ಟು ಕೂತ್ರು ಬುದ್ಧಿನೇ ಬರಲ್ವಾ ನಿನಗೆ? ಮಾ ಅವಮ್ಮಗೆ ಹೇಳ್ತೀನಿ ಸರಿಯಾಗಿ. ನೀನು ಬಂಡವಾಳ ಏನು ಅಂತ ನನಗೆ ಈಗಲಾದ್ರೂ ಗೊತ್ತಾಗಲಿ. ಅದಕ್ಕೆ ಏನಂಗೆ ಮಗಳು ಮಗಳು ಅಂತ ಹೇಳಿ ತಲೆ ಮೇಲೆ ಕೂತ್ಕೊಂಡು ಮೆರೆಸೋದು. ನಾವು ಬೈದ್ರೆ ನಮ್ಮನ್ನೇ ಬೈದು ಬಾಯಿ ಮುಚ್ಚಿಸ್ತು. ಇನ್ನೆಲ್ಗೆ ಹೋಗ್ತಾಳೆ ಮಗಳು? ಕಷ್ಟ ಬಂದರೆ ತವ್ರ ಮನೆಗೆ ಬರ್ದೆ ಅಂತಾನೆ. ತವ್ರ ಮನೆಗೆ ಬಂದು ಇಂಥ ಕೆಲಸ ಮಾಡ್ತಾ ಇದೆಯಲ್ಲ, ಮನೆ ಮುರಿಯೋ ಕೆಲಸನ. ಅಯ್ಯೋ ಬ್ಯಾಡ ಕಣೋ ಅಣ್ಣ, ಏನೋ ಇದೊಂದ್ಸಲ ತಿಳಿದೆ ತಪ್ಪು ಮಾಡ್ಬಿಟ್ಟಿದೀನಿ, ನನಗೆ ಕ್ಷಮಿಸ್ಬಿಡು. ಅಮ್ಮಯ್ಗೆ ಹೇಳಕ್ ಹೋಗ್ಬೇಡ, ಇದು ಗೊತ್ತಾದ್ರೆ ಪಾಪ ಅಮ್ಮಯ್ಯ ಬೇಜಾರು ಮಾಡ್ಕೊಂಬತ್ತೆ. ಅದಕ್ಕೆ ಹೇಳಕ್ ಹೋಗ್ಬೇಡ ಕಣೋ, ನನ್ನ ತಪ್ಪಾಯ್ತು, ನಾನು ಒಪ್ಕೊಂತಾ ಇದ್ದೀನಿ ನನ್ನ ತಪ್ಪನ್ನ, ಕ್ಷಮಿಸ್ಬಿಡು. ಕ್ಷಮೆನಾ? ಆ ಪದಕ್ಕೆ ಅರ್ಥ ಗೊತ್ತೇನೆ ನಿನಗೆ? ಎಷ್ಟು ಸಲ ನಿನ್ನ ಕ್ಷಮಿಸೋದು? ನಾವು ನಿನ್ನ ಗಂಡ ನಿಮ್ಮ ಅತ್ತೆ ಎಲ್ಲರೂ ಕ್ಷಮಿಸಿ ಸಾಕಾಗೋಗ್ಬಿಟ್ಟೈತಿ. ಆ ಪದಕ್ಕೆ ಅರ್ಥನೇ ಇಲ್ಲ. ಕ್ಷಮೆ ಅನ್ನೋದೇ ನಿನ್ನ ಜೀವನದಲ್ಲಿ ಇನ್ಮೇಲೆ ಇಲ್ಲ ಅಂತ ತಿಳ್ಕೊಂಬಿಡು. ಬಾಯಿಲಿ ಅಮ್ಮಗೂ ಗೊತ್ತಾಗಲಿ ನಿನ್ನ ಬಂಡವಾಳ ಏನು ಅಂತಾನೆ ಹೇಳ್ತೀನಿ. ಹೌದು ಕಣ್ರಿ, ಅತ್ತೆಗೂ ಹೇಳ್ಬೇಕು ಇವಳೇನೆ ಬೀಳಿಸಿರೋದು ಅಂತಾನೆ. ಅವಾಗಲೇ ಗೊತ್ತಾಗದು. ಬಾರೇ ಬಾ ಒಳಕ್ಕೆ. ಅತ್ತೆ ಅತ್ತೆ ಅತ್ತೆ, ಯಾಕೆ ಈಟತ್ನಾಗೆ ಎದ್ದಳಿಸ್ತಾ ಇದೆಯಾ? ಅಲ್ಲೇ ಬೆಳಕಾತ? ಇನ್ನು ಬೆಳಕಾಗಿಲ್ಲ, ಎದ್ದಾಡ್ರಿ, ಕೂತ್ಕೊಳ್ರಿ ಒಂದ್ ಸ್ವಲ್ಪ ಹೇಳ್ತೀನಿ. ಏನೋ ಒಂದು ಸತ್ಯ ತಿಳಿಸ್ಬೇಕಾಗಿತ್ತು ನಿಮಗೆ, ಅದಕ್ಕೇನೆ ಎದ್ದಾಳಿಸಿದ್ದು. ಎದ್ದಾಡ್ರಿ ಮ್ಯಾಕೆ. ಎದ್ದಾಳಮ್ಮ, ಎದ್ದಾಳು, ನಿಧಾನಕ್ಕೆ ಹೊರಿಕೊಂಡು ಕೂತ್ಕೋ. ಅಮ್ಮ ಅದೇನು ಹೇಳ್ರಪ್ಪ, ಯಾಕೆ ಹಿಂಗೆ ಈಟತ್ನಾಗೆ ಎದ್ದಾಳಿಸ್ತಾ ಇದ್ದೀರಾ? 8 ಗಂಟೆನೇ ಅತ್ತೆ, ಈಗ 2:30-3 ಗಂಟೆ ಆಗಿರ್ಬೇಕೇನೋ. ಅಲ್ಲ, ಬಾಳೆಹಣ್ಣು ಸಿಪ್ಪೆ ಬೀಳ್ಸಿರೋದು ನಾನು ಅಂತ ತಿಳ್ಕೊಂಡಿದ್ರಲ್ಲ, ಈಗ ಯಾರು ಅಂತ ಗೊತ್ತಾಗೈತಿ, ಅದಕ್ಕೇನೆ ನಿಮ್ಗೆ ಹೇಳ್ಬೇಕು ಅಂತ ಎದ್ದಾಳಿಸ್ತಾ ಇರೋದು. ಅದೆಂಗೆ ಗೊತ್ತಾಯ್ತು? ಅಲ್ಲೇ ಹಳ್ಳಿಯಲ್ಲೇ ಒಣಗ್ಬಿಡ್ತಾಳೆ. ಬೆಳಗ್ಗಿಗೆ ಅಷ್ಟೊತ್ತಿಗೆ ಒಣಗುತ್ತೆ ಅಂತ ತಾನು ಹೇಳಿದ್ದದು. ಬಾರೆ ಬಾರೆ ಒಳಕ್ಕೆ. ಅಲ್ಲ, ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಯಾಕೆ ಹಂಗೆ ಬಚ್ಚಿಕೊಂಡಿದ್ಯಾ? ಬಾ ಒಳಕ್ಕೆ. ಅತ್ತೆ, ಹಳ್ಳಿಯಲ್ಲೇ ಇನ್ನೂ ಒಣಗಿಲ್ಲ, ಆದ್ರೆ ತಪ್ಪು ಮಾಡಿರೋ ಗೌರಿ ಎಲ್ಲಿ ನನ್ನ ಹೆಸರು ಬರ್ದಿರೋ ಹಳ್ಳಿಯಲ್ಲೇ ಒಣಗಿರುತ್ತೋ ಅಂತ ಹೇಳಿ ಎದ್ದು ನೋಡ್ತಾ ಇದ್ಲು. ನನಗೆ ಗೌರಿ ಮೇಲೆ ಅನುಮಾನ ಇತ್ತು, ಅದಕ್ಕೆ ನಾನು ಎಚ್ಚರದಿಂದ ನೋಡ್ತಾ ಇದ್ದೆ. ಅದೇ ಗೌರಿ ಯಾವಾಗ ಹೋಗಿ ಬಗ್ ನೋಡಿ ನಗ್ತಿದ್ಲು. ಸದ್ಯ ನಾನು ಬರ್ದಿರೋ ಹಳ್ಳಿ ನನ್ನ ಹೆಸರು ಇರೋ ಹಳ್ಳಿಯಲ್ಲೇ ಒಣಗಿಲ್ವಲ್ಲ, ನಾನು ಬಚಾವಾದೆ, ಇಲ್ದಿರೆ ನಾನು ಸಿಗಾಕಂತಿದ್ದೆ ಅಂತ ಹೇಳಿ ಅವಳೇ ಮಾತಾಡ್ಕೊಂಬದ. ನಾನು ನಿಮ್ಮ ಮಗ ಇಬ್ರು ಕೇಳಿಸ್ಕೊಂಡಿದೀವಿ. ಅವ್ರನ್ನೇ ಕೇಳ್ರಿ ಬೇಕು ಅಂದ್ರೆ. ಹೇಳ್ರಿ ನಿಮ್ಮ ಅಮ್ಮಗೆ. ಹೌದೇನು ಸಿನಪ್ಪ? ಅಯ್ಯೋ, ನಮ್ ಗೌರಮ್ಮ ಅಂತ ಕೆಲಸ ಮಾಡಿವಳ? ಊನಮ್ಮ, ನಾವೇ ಎಲ್ಲ ಕೇಳಿಸ್ಕೊಂಡಿದೀವಿ. ಅವಳೇನೆ ಮತ್ತೀಗ ಬಾಳೆಹಣ್ಣು ಸಿಪ್ಪೆ ಹಾಕಿ ನಿನ್ನ ಬಿಳಂಗ್ ಮಾಡಿ ಸೊಂಟು ಮುರಿಯಂಗ್ ಮಾಡಿರೋದು ಅವಳೇ, ನಿನ್ನ ಮಗಳು, ಮುದ್ದಿನ ಮಗಳು. ನೋಡು. ಅಯ್ಯೋ ಗೌರಿ, ಪಾಪಿ ಮುಂಡೆ, ಮಗಳು ಮಗಳು ಅಂತ ತಲೆ ಮೇಲೆ ಕೂತ್ಕೊಂಡಲ್ಲಿ ನೀನ್ ಯಾಕೆ ಇಂಥ ಹಲ್ಕ ಕೆಲಸ ಮಾಡಿದೆ? ನಾನೇನೇ ಮಾಡಿದೆ ನಿನ್ಗೆ ಅನ್ಯಾಯನ? ನನ್ನ ಯಾಕೆ ಹಿಂಗ್ ಸೊಂಟ ಮುರಿಯಂಗ್ ಮಾಡಿದೆ? ಅಲ್ಲ, ನೀನ್ ಮಾಡಿರೋ ತಪ್ಪನ ಆ ಲಸ್ಮಕ್ಕನ ಮೇಲೆ ಎತ್ತಾಗ್ತಲ್ಲೇ. ನಾನು ಲಸ್ಮಕ್ಕನ ಮೇಲೆ ಸುಮ್ಮನೆ ಅನುಮಾನ ಪಟ್ಟು ಅವಳನ್ನ ಬೈಕೆಂತಿದ್ದೆ, ನನ್ನ ಸೊಂಟ ಮುರಿಯಂಗ್ ಮಾಡಿಳು ಅಂತಾನ. ನೀನೇನ ಮಾಡಿರೋದು ಈ ಥರನ? ಅಯ್ಯೋ ಪಾಪಿ ಮುಂಡೆ, ಜೈಲಿಗೆ ಹೋದಳನ್ನ ಬಿಡಿಸ್ಕೊಂಬಂದು ಮನೆಯಾಗಿ ಇಕ್ಕೊಂಡಿದ್ಕೆ ಇದೇನೆ ನೀನ್ ಕೊಡೋ ಪ್ರತಿಫಲ? ಅಮ್ಮ, ಅದು ಅವಳೇನು ನೀನ್ ಬೀಳ್ಲಿ ಅಂತನ ಬಾಳೆಹಣ್ಣು ಸಿಪ್ಪೆ ಎಸ್ತಲಿಲ್ಲ, ನಾನ್ ಬಿದ್ದು ಸೊಂಟ ಮುರ್ಕಂಬ್ಲಿ ಅಂತನ ಅವಳ ಉದ್ದೇಶ ಆಗಿತ್ತು. ಆದ್ರೆ ಏನ್ ಮಾಡ್ತೀಯ, ನಾನ್ಸ ಅವಳ ಬಾಳೆಹಣ್ಣು ಸಿಪ್ಪೆ ಹಾಕ್ತಾಗ ಬರ್ಲಿಲ್ಲ, ನೀನು ಬಂದು ಜಾರ್ ಬಿದ್ದಿದ್ಯಾ, ಅಷ್ಟೇನೆ ಆಗಿರೋದು. ಅವಳಿಗೆ ನಿನ್ನ ಮೇಲೆ ಏನು ದ್ವೇಷ ಇಲ್ಲ, ನನ್ನ ಮೇಲೆ ದ್ವೇಷ. ನನ್ನ ಸೊಂಟ ಮುರಿಯಂಗ್ ಮಾಡ್ಬೇಕು ಅಂತಾನ ಅವಳ ಉದ್ದೇಶ ಇದ್ದಿದ್ದು. ಆದ್ರೆ ಏನ್ ಮಾಡೋದು, ದೇವ್ರ ನನ್ನ ಬಚಾವ್ ಮಾಡ್ದ, ನೀನು ಬಂದು ಜಾರ್ ಬೀಳಂಗ್ ಮಾಡ್ಯವನಿ. ಈಗ ಗೊತ್ತಾಯ್ತಾ ನಿನ್ ಮಗಳು ಬಂಡವಾಳ ಏನು ಅಂತಾನ? ನಾನು ಹೇಳಿದ್ರೆ ನನ್ನೇ ಬೈತಿದ್ದೆ. ಅಯ್ಯೋ ಪಾಪಿ ಮುಂಡೆ, ನಿನಗೆ ಯಾಕೆ ಬಂತು ಇಂಥ ಬುದ್ಧಿ, ದುರ್ಬುದ್ಧಿ? ಅಯ್ಯಯ್ಯೋ, ನೀನು ಮಾಡಿರೋ ಕೆಲಸಕ್ಕೆ ನೋಡ್ದೇನೆ ನಾನು ಸೊಂಟ ಮುರ್ಕೊಂಡು ಎದ್ದು ಓಡಾಡಕ್ಕೂ ಆಗ್ತಾ ಇಲ್ಲ, ಅಂತ ಪರಿಸ್ಥಿತಿ ಆಗ್ಬಿಟ್ಟೈತೆ. ಮನೆಯಾಳಿ, ಯಾಕೆ ಹಿಂಗ್ ಮಾಡಿದೆ? ಅಯ್ಯೋ ಅಯ್ಯೋ ಅಯ್ಯಮ್ಮ, ಏನೋ ತಿಳಿದೆ, ಏನೋ ತಪ್ಪು ಮಾಡಿದೆ, ನನಗೆ ಕ್ಷಮಿಸ್ಬಿಡಮ್ಮ. ಅದು ನೀನ್ ಬೀಳ್ಲಿ ಅಂತ ನಾನೇನು ಇಕ್ಕಿರ್ಲಿಲ್ಲ. ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನಗೂ ಬೇಕಾಗಿರೋದು. ನೀನಿದ್ರೇನೆ ತಾನೇ ನಾನು ಚೆನ್ನಾಗಿರೋದು. ಮಗಳಿಗೆ ಏನಿದ್ರೆ ಏನಂತೆ, ತವ್ರ ಮನೆಗೆ ತಾಯಿ ಇರ್ಬೇಕು ಅಂತಾರೆ. ಅಂತ ತಾಯಿ ಜೀವಕ್ಕೇನೆ ತಂದಲ್ಲ ಗಂಡಾಂತ್ರನ. ಏನು ಅಂತ ಮಾತಾಡ್ತೀಯಮ್ಮ? ಇನ್ನಾನ ಹೋಗ್ಲಿ ಬಿಡೆ ಲಕ್ಷ್ಮಿ, ಬಾ ಮಣಿಕಮ್ಮನ. ಗೊತ್ತಾಯ್ತಲ್ಲ ಯಾರು ತಪ್ಪು ಮಾಡಿರೋದು ಅಂತ ಇವಮ್ಮಗೀಗ. ಅತ್ತೆ, ನಾನು ತಪ್ಪು ಮಾಡಿಲ್ಲ ಅಂತ ನೋಡು, ನಾನೇನೆ ಸಾಬೀತು ಮಾಡಿದ್ದೀನಿ. ನೋಡು, ನೀನು ತಪ್ಪು ಮಾಡಿರೋ ನಿನ್ನ ಮಗಳಿಗೆ ಏನು ಶಿಕ್ಷೆ ಕೊಡ್ತೀಯ ಅಂತ ನೀನೇ ತೀರ್ಮಾನ ಮಾಡು. ನಾವು ಹೋಗಿ ಮನೆ ಕೆಂಬ್ತೀವಿ. ಅಮ್ಮ, ಅಯ್ಯೋ, ಅದು ಬೇಕು ಅಂತ ಮಾಡಿದ್ದಲ್ಲ ಕಣಮ್ಮ, ಏನೋ ಗೊತ್ತಿಲ್ಲದೆ ಆಗಿರೋದು. ನೀನು ಬೀಳಿ ಅನ್ನೋ ಉದ್ದೇಶನೂ ನನಗಿರಲಿಲ್ಲ, ಆದರೆ ನೀನೇ ಬಂದು ಜಾರ್ ಬಿದ್ದಿರೋದು. ಯಾವ ಉದ್ದೇಶನಾದರೂ ಇರಲಿ, ಮುರ್ಕೊಂಡಿದ್ದು ನನ್ನ ಸೊಟ್ಟ ತಾನೆ. ನೋಡು, ಬಿತ್ಕಪ್ಪ. ಮಧ್ಯರಾತ್ರಿ ಏನು ಮಾತಾಡೋದು? ಎದ್ದಾಗೆದ್ದು ಮಾತಾಡೋಣ.
ಯಮ್ಮ ಯಮ್ಮ ನನಗೆ ಕ್ಷಮಿಸ್ಬಿಡಮ್ಮ. ಏನೋ ಆಗಿದ್ದಾಗೋಯ್ತು, ಮರ್ತು ಬಿಡಮ್ಮ. ನನಗೆ ಗೊತ್ತಿಲ್ಲದೆ ಈ ಥರ ಆಗೋಯ್ತು. ಸುಮ್ಮನೆ ಸುಮ್ಮನೆ ಮಾತಾಡಕ್ ಹೋಗ್ಬೇಡ. ಆಮೇಲೆ ಏನೋ ಆಗೈತಿ ಇವ್ರ ಮನೆಗೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಕ್ಕಪಕ್ಕದವರು. ಮನಿಕೆ ಎದ್ದಾಗಿರೋದು ನಿನಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.